ಕುರ್ತಕೋಟಿಯವರ ಪರಿಚಯ ಆಗಿದ್ರ ಬಗ್ಗೆ ಹೇಳ್ತೀನಿ. ಹಾ ಇವರು ಆಧ್ಯಾತ್ಮ, ಇವರ ಇವ್ರದ್ದು ಫುಲ್ಲು ಕುರ್ತಕೋಟಿ ಮಹಾರಾಜ ಅಂತ ಹೇಳಿ ಓಕೆ. ಇವರ ರಿಲೇಷನ್ ಆಧ್ಯಾತ್ಮ ಕ್ಷೇತ್ರದಲ್ಲಿದ್ದವರು. ಇವರು ವಿಮರ್ಶಕರು, ಗುಜರಾತ್ ಆನಂದ್ ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆದವರು. ಓಕೆ ನಿವೃತ್ತರಾದ್ಮೇಲೆ ಧಾರವಾಡದಲ್ಲಿ ನೆಲೆಸಿದ್ರು. ಓಕೆ. ಅವರು ನಾನು ಆಮೇಲೆ ಹೀಗೆ ವಿಮರ್ಶೆ ಬರಿತಾ ಇದ್ದೆ. ಆಮೇಲೆ ನಾವು ಬರೆಯೋಕ್ ಶುರು ಮಾಡಿದಾಗೆಲ್ಲ ನಮ್ಗೆ ಒಂದು ಯೌವನದ ಉತ್ಸಾಹ ಇರುತ್ತಲ್ಲ, ಯೌವನದ ಉತ್ಸಾಹದಲ್ಲಿ ಎಲ್ಲರನ್ನ ಎಲ್ಲ ಕೃತಿಯನ್ನ ನಿರ್ದಯವಾಗಿ ಕತ್ತರಿಸಿ ಮಾಡಿ ನನ್ನ ಅಭಿಮುಖ ಅನ್ನೋದು ನನ್ನ ಮೊದಲ ಸಂಕಲನ. ಅದು ಪ್ರಕಟ ಆದ್ಮೇಲೆ ಯವನಿಕಾದಲ್ಲಿ ಒಂದಿನ ಕಾರ್ಯಕ್ರಮ ಮುಗಿಸ್ಕೊಂಡು ಬರುವಾಗ ನನಗೆ ಕುರ್ತಕೋಟಿ ಪರಿಚಯ ಇಲ್ಲ. ನಾನು ಅಲ್ಲಿ ಪತ್ರಿಕೆಯಲ್ಲಿ ಓದಿ ಅಷ್ಟೇ ಗೊತ್ತು. ಅವರು ಬೆನ್ಮೇಲೆ ಕೈ ಹಾಕ್ಬಿಟ್ಟು ಶ್ರೀಧರ್ ಮೂರ್ತಿ ಅಲ್ವಾ ನೀನು ಅಂದ್ರು. ಹೌದು ಸರ್ ಅಂತಂದೆ. ಧಾರವಾಡಕ್ಕೆ ಬರ್ಬೇಕಲ್ಲ ನೀನು, ಮಾತಾಡೋದಿದೆ ನಿನ್ನ ಹತ್ರ ಅಂತ ಅಂದ್ರು. ಆಮೇಲೆ ನನಗೆ ಏನು ಹೇಳಬೇಕು ಗೊತ್ತಾಗಿಲ್ಲ, ಯಾಕಂದ್ರೆ ಅದು ಕ್ವೈಟ್ ಸರ್ಪ್ರೈಸ್ ಅದು. ಯಾರಾದ್ರೂ ಬಗ್ಗೆ ಕೇಳಿದ್ರೆ ನಾನೇ ಒಂದು ವ್ಯವಸ್ಥೆ ಮಾಡ್ತೀನಿ ನಿಮ್ಗೆ ಧಾರವಾಡ ಕರ್ಸೋದಕ್ಕೆ ಅಂತ ಹೇಳಿ ಅವರ ಕೆನ್ಸಾತ್ ಅಕಾಡೆಮಿ ಒಂದು ಕಾರ್ಯಕ್ರಮದಲ್ಲಿ ನನ್ನ ಹೆಸರು ಹಾಕ್ಬಿಟ್ಟು ಧಾರವಾಡದಲ್ಲಿ ಬಂದರು. ಧಾರವಾಡದಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ ಅವರು ಒಂದೇ ಮಾತೇ ಅಂದ್ರು, ಅಯ್ಯ ನಿನ್ ಟೈಮ್ ವೇಸ್ಟ್ ಮಾಡ್ಕೊಂತಿದ್, ಯಾರ್ಯಾರನ್ನೋ ಬೈಕೊಂಡು ಗೀಕೊಂಡು, ಫಾರ್ ಯುವರ್ ಟ್ಯಾಲೆಂಟ್ ಇಟ್ ಇಸ್ ನಾಟ್. ನಿಂಗೆ ಒಳ್ಳೆ ಭಾಷೆ ಇದೆ, ಗ್ರಹಿಕೆ ಇದೆ, ನೀನ್ ಮಾಡ್ಬೇಕಾಗಿರೋ ಕೆಲಸ ಒಂದು ಬಹಳ ದೊಡ್ಡ ಕೆಲಸ ಇದೆ. ಈಗ ಕನ್ನಡದಲ್ಲಿ ನಿಮ್ಗೆ ಗಳಗನಾಥರಿಂದ ಹಿಡಿದು ಮಾಸ್ತಿ, ಬೇರೆ ಕುವೆಂಪು, ಕಾರಂತರ ಬಗ್ಗೆ ಒಂದು ವಿಮರ್ಶೆ ಬಂದಿದೆ ಇದುವರೆಗೆ. ಆ ವಿಮರ್ಶೆಯನ್ನ ಓದಿ ಅದರ ಮುಖ್ಯಾಂಶಗಳನ್ನ ಗ್ರಹಿಸಿ ಮುಂದೆ ಏನು ಅವರನ್ನು ಗ್ರಹಿಸ್ಕೋಬಹುದು, ಮರು ಓದು ಅಂತ ಕರಿಬಹುದು. ರಿವಿಸಿಟಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಅದೊಂದು ಪ್ರೋವರ್ಬ್. ಸೊ ಈ ರಿವಿಸಿಟಿಂಗ್ ಕೆಲಸನ ಮಾಡಬೇಕು. 100 ಜನರ ಬಗ್ಗೆ ಮಾಡಿದ್ರೆ ನಿನ್ನ ನೆಕ್ಸ್ಟ್ ಜನರೇಷನ್ ನಿಂಗೆ ಚಿರಋಣಿಯಾಗಿರ್ತಾರೆ ಅಂತ ಹೇಳಿ ಈ ಬೆಳಕಿನ ಬೆರಗಿನ ಯೋಜನೆಯನ್ನ ಅವರು ನನ್ನ ತಲೆ ಮೇಲೆ ಹೇಳಿದ್ರು.